ಆಗಬೇಕು ಅನ್ನೋದು ಒಂದು ವಿಚಾರ ಇತ್ತು. ಅದನ್ನು ಅನೇಕ ಸಾರಿ ಬುದ್ಧಿವೃತ್ತ ಏನು ಮನವಿಯನ್ನು ಕೊಟ್ಟಿದ್ವಿ, ವಿನಂತಿಯನ್ನ ಕೂಡ ಮಾಡಿಕೊಂಡಿದ್ರು. ಅದು ಇವತ್ತು ಅದು ಸಾಕಾರಗೊಂಡಿದೆ ಅಂತಂದ್ರೆ ಅದಕ್ಕೆ ಪೂಜ್ಯರ ಅಮೃತ ಹಸ್ತ, ಪೂಜ್ಯರ ಏನು ದೇಣಿಗೆ ನೀಡುವಂತ ಇವರು. ಯಾಕಂತಂದ್ರೆ ದೇಣಿಗೆ ಎಲ್ಲರೂ ನೀಡ್ತಾರೆ, ಆದ್ರೆ ಯಾವುದಕ್ಕೆ ನೀಡಿದ್ರೆ ಅದು ಸಮಾಜಕ್ಕೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಏನು ಮುಂದಾಲೋಚನೆ ಅಥವಾ ಎಲ್ಲರಿಗೂ ಒಳ್ಳೇದಾಗುವಂತ ಆಲೋಚನೆ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಅದನ್ನೇನಾದ್ರೂ ನಾವು ಕಾಣ್ಬೇಕಂದ್ರೆ ಅದನ್ನ ನಾವು ಪೂಜ್ಯರಲ್ಲಿ ಕಾಣ್ತೀವಿ. ಸಾಹಿತ್ಯಿಕವಾಗಿ ಅವರು ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದು ಈ ನಾಡಿಗೆ ಅವರು ಅರ್ಪಿಸಿದ್ದಾರೆ. ಯಾಕಂತಂದ್ರೆ ಅದನ್ನ ಓದಿಕೊಂಡು ಆ ವಚನಗಳಲ್ಲೇ ಅನೇಕ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳು, ನಮ್ಮ ಜೀವನ ಯಾವ ನಡೆಸಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ವಚನಗಳು, ಬುದ್ಧಿಯವರ ವಚನಗಳನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಕನ್ನಡ ಸಾಹಿತ್ಯ ಭವನ ಆಗ್ಬೇಕು ಒಂದು ಪೂಜ್ಯರ ಅಮೃತಾಸ್ತ ಆಯ್ತು, ಆದ್ರೆ ಇದಕ್ಕೆ ದುಡ್ಡಲ್ಲಿ ಕೊಡಿಸ್ಬೇಕು, ದೇಣಿಗೆ ಯಾರು ಕೂಡ ಇಸ್ಕೋಬೇಕು ಅನ್ನೋದು ಒಂದು ನಾವೆಲ್ಲ ಹೋದಾಗ ನಿಜವಾಗ್ಲೂ ನಾವು ಬಹಳ ಹೆಮ್ಮೆ ಬರುತ್ತೆ. ನಾವು ಮುಂಚೂಣಿಯಾಗಿ ಹಣ ಕೊಟ್ಟು ನಮ್ಮನ್ನ ಪ್ರೋತ್ಸಾಹ ಮಾಡಿದ್ದು ಪೂಜ್ಯ ಜಗದ್ಗುರುಗಳು ಅಂತ ಹೇಳಕ್ಕೆ ನಾವು ಬಹಳ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವು ಹೇಳಕ್ಕೆ ನಾವು ಬಹಳ ಹೆಮ್ಮೆ ಅನಿಸುತ್ತೆ. ಪ್ರತಿಯೊಬ್ಬರು ಕೂಡ ನಾವು ಬಂದಾಗ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಇದಕ್ಕೆ ದೇಣಿಗೆಯನ್ನ ನೀಡಿ ಒಂದು ಕನ್ನಡ ಸಾಹಿತ್ಯ ಭವನವನ್ನು ನಿರ್ಮಾಣ ಮಾಡಿದ್ವಿ. ಆ ನಿರ್ಮಾಣ ಮಾಡಿದ ಮೇಲೆ ಅನೇಕ ಜನ ದೇಣಿಗೆಯನ್ನ ನೀಡಿದ್ರು ಮತ್ತು ಅನೇಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿದ್ದಾವೆ. ನಮ್ಗೆ ಜೀವಳ ಯಾವುದಂದ್ರೆ ಇಲ್ಲಿ ಮುಖ್ಯೋಪಾಧ್ಯಾಯರು, ಉಪನ್ಯಾಸಕರು ಆ ಶಾಲಾ ಕಾಲೇಜುಗಳಿಗೆ ಹೋಗಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಏನಾದರೂ ಇಂಥ ವಿಶಿಷ್ಟವಾಗಿ ಸಾಹಿತ್ಯಗಳು, ಏನಾದರೂ ಗ್ರಂಥ ಲೋಕಾರ್ಪಣೆ, ಬಿಡುಗಡೆ ಅಂತ ಕಾರ್ಯಕ್ರಮಗಳಿದ್ರೆ ಇಂಥ ವೇದಿಕೆ ಮೇಲೆ ಅವರು ಗ್ರಂಥ ಬಿಡುಗಡೆ ಮಾಡಿದ್ರೆ ಮತ್ತಷ್ಟು ಆ ಪುಸ್ತಕಕ್ಕೆ ಮತ್ತು ಆ ವೇದಿಕೆಗೆ ಏನು ಗೌರವ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಏನು ಭಾವಬಿಂಬ ಅಂತ ಭಾವಗೀತೆಗಳ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಇಂಥ ಕಾರ್ಯಕ್ರಮ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗಿ ಕಾರ್ಯಕ್ರಮಗಳು ಇಲ್ಲಿ ನಡೀತವು. ಇಲ್ಲಿ ಸರಿಯಾಗಿ 4:15ಗೆ ಸಾಹಿತ್ಯ ಭವನಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ಮುಂಡ್ರಿಗಿ ತಾಲೂಕಿನ ಜನತೆಗೆ ಅದು ಮುಟ್ಟಬೇಕು ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯವಾಗಿದೆ. ನಾವು ಯಾರ ವಿರುದ್ಧನಾದ, ನಾವು ಸಾಹಿತ್ಯದ ಪರವಾದಂತಹ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಸರ್ವರಿಗೂ ಕೂಡ ಸಾಹಿತ್ಯವನ್ನ ಮುಟ್ಟಿಸ್ಬೇಕು, ಸಾಹಿತ್ಯ ಆಸಕ್ತರನ್ನ ಬೆಳೆಸಬೇಕು, ಕವಿಗಳನ್ನ, ಸಾಹಿತಿಗಳನ್ನ ಅವ್ರನ್ನ ಬೆಳೆಸಿ ಅವರನ್ನ ಪ್ರೋತ್ಸಾಹ ಮಾಡಿ ಮುಖ್ಯವಾಣಿಗೆ ತರುವ ಮೂಲ ಉದ್ದೇಶವೇ ಕನ್ನಡ ಸಾಹಿತ್ಯದ ಒಂದು ಉದ್ದೇಶವಾಗಿದೆ. ಅಂತ ಕಾರ್ಯಕ್ರಮ ಯಶಸ್ವಿ ಆಗಲಿ. ಭಾವಬಿಂಬ ಏನು ಈ ಒಂದು ಗ್ರಂಥ ಬಿಡುಗಡೆ ಡಾಕ್ಟರ್ ಸಂಗಯ್ಯ ಸಿರುಮಠ ಅವರ ಗ್ರಂಥಾಲಯದಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಹೆಮ್ಮೆ ಬರುತ್ತೆ. ಅವ್ರದ್ದೊಂದು ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಆಗಬೇಕು ಅನ್ನೋ ಒಂದು ಅವರೊಂದು ಆಸೆ ಇತ್ತು. ಅದರಂತೆ ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಿಡುಗಡೆಗೆ ಪ್ರೋತ್ಸಾಹ ಮಾಡಿದಂತ, ಇಲ್ಲಿ ಆಗಮಿಸಿದಂತ ಸರ್ವರು ಕೂಡ ವಂದಿಸಿ ನನ್ನ 2 ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಇನ್ನೊಂದು GS ಶಿವರುದ್ರಪ್ಪನವರ ಇವತ್ತು ಜನ್ಮದಿನ, ಶತಮಾನೋತ್ಸವ. ಇದೇ 7ನೇ ತಾರೀಕು 1926 ಅವರು ಜನಿಸಿದ್ರು. ಅವರು ಕೃತಿ, ಕವನ, ಅನೇಕ ಇತಿಹಾಸದ ಮೈಲುಗಲ್ಲಣಿಗಿರುವಂತ ಮೇರು ಸಂಸ್ಕೃತಿ GS ಶಿವರುದ್ರಪ್ಪ ರಾಷ್ಟ್ರ ಕವಿಗಳಾಗಿ ನಮ್ಮೆಲ್ಲರಿಗೂ ಒಂದು ಇತಿಹಾಸವನ್ನ ತಿಳಿಸಿದಂತ ಮಹಾನ್ ವ್ಯಕ್ತಿಗಳ ಜನ್ಮದಿನ ಕೂಡ. ಸರ್ವರಿಗೂ ಕೂಡ GS ಶಿವರುದ್ರಪ್ಪನವರ ಜನ್ಮದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸಿ ನನಗೆ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನಾನು 2 ಮಾತು. ಜೈ ಕರ್ನಾಟಕ.